ನಮಸ್ಕಾರ ಸ್ನೇಹಿತರೆ, ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬರಿಗೂ ಒಂದು ಸುಂದರವಾದ ಕನಸಿರುತ್ತೆ. ತಮ್ಮ ಮನೆ ಒಂದು ನಂದಗೋಕುಲದಂತೆ ಇರಬೇಕು, ಅಲ್ಲಿ ಸದಾ ನಗು ಮತ್ತು ನೆಮ್ಮದಿ ತುಂಬಿರಬೇಕು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣಪುಟ್ಟ ವಿಚಾರಗಳಿಗೂ ಮನೆಯಲ್ಲಿ ಅಶಾಂತಿ, ಬೇಸರ ಮತ್ತು ಒಬ್ಬರಿಗೊಬ್ಬರು ಸರಿಯಾಗಿ ಮಾತನಾಡದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಇದು ಯಾಕೆ ಗೊತ್ತಾ? ನಾವು ಜೀವನದ ಕೆಲವು ಅತ್ಯಂತ ಸರಳ ಮತ್ತು ಮುಖ್ಯವಾದ ವಿಷಯಗಳನ್ನ ನಿರ್ಲಕ್ಷ್ಯ ಮಾಡ್ತಿದ್ದೇವೆ. ಇವತ್ತು ನಾನು ನಿಮ್ಮ ಕುಟುಂಬದ ನೆಮ್ಮದಿಯನ್ನು ಮರಳಿ ತರುವಂತಹ, ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆಸುವಂತೆ ಮಾಡುವಂತಹ ಕೆಲವು ಅದ್ಭುತ ಬದಲಾವಣೆಗಳ ಬಗ್ಗೆ ಹೇಳ್ತೀನಿ. ಇದರಲ್ಲಿ ನಾನು ಹೇಳುವ ಮೊದಲ 3 ಸೂತ್ರಗಳು ನಿಮ್ಮ ಮನೆಯ ಅಡಿಪಾಯವನ್ನೇ ಬದಲಾಯಿಸುತ್ತವೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೆಯದಾಗಿ, ನಮ್ಮ ಮನೆಯಲ್ಲಿರುವ ಮಾತಿನ ಮಧುರತೆ. ಹಿರಿಯರು ಒಂದು ಮಾತು ಹೇಳ್ತಾರೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಆದರೆ ಸಂಸಾರದಲ್ಲಿ ನಮ್ಮ ಮಾತು ಬೆಳ್ಳಿಯಷ್ಟೇ ಶುದ್ಧವಾಗಿರಬೇಕು. ನಾವು ಹೊರಗಿನವರ ಜೊತೆ ಅಥವಾ ಆಫೀಸ್ನಲ್ಲಿ ಎಷ್ಟು ಮರ್ಯಾದೆಯಿಂದ ಮಾತನಾಡ್ತೇವೋ ಅಷ್ಟೇ ಪ್ರೀತಿ ಮತ್ತು ಗೌರವ ನಮ್ಮ ಮನೆಯವರಿಗೂ ಸಲ್ಲಬೇಕು. ನೆನಪಿಡಿ, ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಅತ್ತೆ ಸೊಸೆ ನಡುವೆ ಅಸಮಾಧಾನ ಬಂದಾಗ ತಕ್ಷಣಕ್ಕೆ ಕೆಟ್ಟದಾಗಿ ಬೈಯುವುದು ಅಥವಾ ಹಳೆಯ ಕಹಿ ಘಟನೆಗಳನ್ನ ಕೆದಕುವುದು ಮಾಡಲೇಬೇಡಿ. ನೀವು ಆಡುವ ಒಂದು ಕಠೋರವಾದ ಮಾತು ಎದುರಿಗಿರುವವರ ಮನಸ್ಸಿನಲ್ಲಿ ಜೀವನಪರ್ಯಂತ ಮಾಯದ ಗಾಯವಾಗಿ ಉಳಿಯಬಹುದು. ಅದರ ಬದಲು ಸಮಾಧಾನವಾಗಿ ಕುಳಿತು ಮಾತನಾಡಿ. ಅತಿಯಾದ ಕೋಪ ಬಂದಾಗ 1 ಗ್ಲಾಸ್ ನೀರು ಕುಡಿದು ಕೇವಲ 5 ನಿಮಿಷ ಮೌನವಾಗಿರಿ. ಆ 5 ನಿಮಿಷದ ಮೌನ ನಿಮ್ಮ ದೊಡ್ಡ ಸಂಬಂಧವನ್ನು ಒಡೆಯದಂತೆ ಉಳಿಸುತ್ತದೆ. ಇನ್ನು ಎರಡನೆಯ ಮುಖ್ಯವಾದ ಸೂತ್ರ, ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವ ಅಭ್ಯಾಸ. ಇದು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವ ಕೆಲಸವಲ್ಲ, ಇದು ಮನಸ್ಸುಗಳನ್ನು ಜೋಡಿಸುವ ಒಂದು ಸುಂದರ ಸಮಯ. ಇವತ್ತಿನ ಡಿಜಿಟಲ್ ಕಾಲದಲ್ಲಿ ಒಬ್ಬರು ಮೊಬೈಲ್ ನೋಡ್ತಾ ಊಟ ಮಾಡ್ತಾರೆ, ಇನ್ನೊಬ್ಬರು ಟಿವಿ ನೋಡ್ತಾ ಮಾಡ್ತಾರೆ. ಇದರಿಂದ ಏನಾಗ್ತಿದೆ ಅಂದ್ರೆ, ಒಂದೇ ಮನೆಯಲ್ಲಿದ್ದರೂ ನಾವು ಅಪರಿಚಿತರಂತೆ ಬದುಕುತ್ತಿದ್ದೇವೆ. ಹಿರಿಯರು ಯಾವಾಗಲೂ ಹೇಳ್ತಾರೆ, ಯಾವ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಪ್ರೀತಿಯಿಂದ ಊಟ ಮಾಡ್ತಾರೋ ಆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಸದಾ ನೆಲೆಸಿರುತ್ತಾಳೆ ಅಂತ. ದಿನದಲ್ಲಿ ಕನಿಷ್ಠ 1 ಹೊತ್ತಾದರೂ, ಅಂದ್ರೆ ರಾತ್ರಿ ಊಟಕ್ಕಾದರೂ ಸರಿ, ಕುಟುಂಬದ ಎಲ್ಲ ಸದಸ್ಯರು ಮೊಬೈಲ್ ಪಕ್ಕಕ್ಕಿಟ್ಟು ಒಂದೇ ಕಡೆ ಕುಳಿತುಕೊಳ್ಳಿ. ಅಂದು ನಡೆದ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳಿ. ಆಗ ನೋಡಿ ನಿಮ್ಮ ಕುಟುಂಬದ ನಡುವಿನ ಆತ್ಮೀಯತೆ ಮತ್ತು ಪ್ರೀತಿ ಹೇಗೆ ವೃದ್ಧಿಯಾಗುತ್ತೆ ಅಂತ. ಮೂರನೆಯದಾಗಿ, ಮನೆಯ ಜವಾಬ್ದಾರಿಯನ್ನು ಹಂಚಿಕೊಳ್ಳುವುದು. ಮನೆಯ ಕೆಲಸ ಅಂದ್ರೆ ಅದು ಕೇವಲ ಹೆಣ್ಣು ಮಕ್ಕಳ ಜವಾಬ್ದಾರಿ ಅನ್ನುವ ಕಾಲ ಈಗ ಬದಲಾಗಿದೆ. ಒಂದು ಸಂಸಾರ ಅನ್ನೋದು 2 ಚಕ್ರದ ಬಂಡಿ ಇದ್ದಂತೆ. ಗೃಹಿಣಿ ದಿನವಿಡೀ ಮನೆಯವರಿಗಾಗಿ ದುಡಿಯುತ್ತಾಳೆ. ಅವಳಿಗೆ ಒಂದು ಸಣ್ಣ ಸಹಾಯ ಮಾಡಿದರೆ ಅಥವಾ ಅವಳು ಮಾಡಿದ ಅಡುಗೆ ಚೆನ್ನಾಗಿದೆ ಅಂತ ಪ್ರೀತಿಯಿಂದ ಒಂದು ಮಾತು ಹೇಳಿದರೆ ಸಾಕು, ಅವಳ ಇಡೀ ದಿನದ ಆಯಾಸವೆಲ್ಲ ಮರೆತು ಹೋಗುತ್ತೆ. ಮನೆಯ ಯಜಮಾನನಿಗೆ ಮನೆಯವರು ಬೆನ್ನೆಲುಬಾಗಿ ಇರಬೇಕು. ಅದೇ ರೀತಿ ಮನೆಯ ಯಜಮಾನ ಮನೆಯವರ ಸಣ್ಣ ಪುಟ್ಟ ಆಸೆಗಳನ್ನ ಗೌರವಿಸಬೇಕು. ಯಾವಾಗ ಒಬ್ಬರಿಗೊಬ್ಬರು ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ಭಾವನೆಯಿಂದ ಬದುಕುತ್ತಾರೋ ಅಲ್ಲಿ ಜಗಳಕ್ಕೆ ಜಾಗವೇ ಇರುವುದಿಲ್ಲ. ಸ್ನೇಹಿತರೆ, ಇವು ಸುಖಿ ಸಂಸಾರದ ಮೊದಲ 3 ಮುಖ್ಯ ಹಂತಗಳು. 4ನೆಯ ಮುಖ್ಯವಾದ ಸೂತ್ರ, ಕ್ಷಮಿಸುವ ಗುಣ ಮತ್ತು ಹಳೆಯದನ್ನು ಮರೆಯುವುದು. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡುತ್ತಾನೆ. ಒಂದು ಸಂಸಾರ ಅಂದ ಮೇಲೆ ಅಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಸಹಜ. ಆದರೆ ಬುದ್ಧಿವಂತರು ಯಾರು ಅಂದ್ರೆ, ನಡೆದ ತಪ್ಪನ್ನು ಅಲ್ಲೇ ಬಿಟ್ಟು ಮುಂದೆ ಸಾಗುವವರು. ಅನೇಕ ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ, 10 ವರ್ಷಗಳ ಹಿಂದೆ ನಡೆದ ಜಗಳವನ್ನ ಅಥವಾ ಯಾರೋ ಅಂದ ಮಾತನ್ನ ಇವತ್ತಿಗೂ ನೆನಪಿಟ್ಟುಕೊಂಡು ಚುಚ್ಚಿ ಮಾತನಾಡುತ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಮನಸ್ಸುಗಳ ನಡುವೆ ಗೋಡೆ ನಿರ್ಮಾಣವಾಗುತ್ತೆ. ಕ್ಷಮಿಸುವುದು ದೌರ್ಬಲ್ಯವಲ್ಲ, ಅದು ನಿಮ್ಮ ದೊಡ್ಡ ಗುಣ. ಮನೆಯಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವರನ್ನ ಪ್ರೀತಿಯಿಂದ ತಿದ್ದಿ ಆ ವಿಷಯವನ್ನ ಅಲ್ಲಿಗೆ ಮರೆತುಬಿಡಿ. ಹಳೆಯ ಕಹಿ ಘಟನೆಗಳನ್ನ ಪದೇ ಪದೇ ನೆನಪಿಸಿ ನೋವು ಕೊಡುವ ಬದಲು ಹೊಸ ಸುಂದರ ನೆನಪುಗಳನ್ನ ಸೃಷ್ಟಿ ಮಾಡಿ. ಯಾವ ಮನೆಯಲ್ಲಿ ಕ್ಷಮಿಸುವ ಗುಣ ಇರುತ್ತೋ ಅಲ್ಲಿ ಜಗಳಗಳು ದೀರ್ಘಕಾಲ ಉಳಿಯುವುದಿಲ್ಲ. ಇನ್ನು 5ನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಸೂತ್ರ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿಯನ್ನು ವೃದ್ಧಿಸುವುದು. ಇದು ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೋಗಲಾಡಿಸಿ ಐಶ್ವರ್ಯವನ್ನು ತರುವ ರಹಸ್ಯ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪ ಹಚ್ಚಿ. ದೀಪದ ಬೆಳಕು ಕೇವಲ ಕತ್ತಲನ್ನು ಓಡಿಸುವುದಿಲ್ಲ, ಅದು ಮನೆಯೊಳಗಿನ ನೆಗೆಟಿವ್ ಎನರ್ಜಿಯನ್ನು ಕೂಡ ಹೊರಹಾಕುತ್ತದೆ. ಮನೆಯಲ್ಲಿ ಯಾವಾಗಲೂ ಕಿರುಚಾಟ, ಅಳು ಅಥವಾ ನಕಾರಾತ್ಮಕ ಮಾತುಗಳು ಇರದಂತೆ ನೋಡಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಸಾಧ್ಯವಾದರೆ ದೇವರ ನಾಮ ಅಥವಾ ಶಾಂತವಾದ ಸಂಗೀತವನ್ನು ಪ್ಲೇ ಮಾಡಿ. ಇದು ಮನೆಯ ಪ್ರತಿಯೊಬ್ಬ ಸದಸ್ಯರ ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ. ನೆನಪಿಡಿ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಂತೋಷವಾಗಿ ನಗುತ್ತಾ ಇರುತ್ತಾರೋ, ಯಾವ ಮನೆಯಲ್ಲಿ ಸದಾ ಮಂತ್ರಘೋಷ ಅಥವಾ ಶುಭ ಮಾತುಗಳು ಕೇಳಿಬರುತ್ತವೋ ಅಲ್ಲಿ ಮಹಾಲಕ್ಷ್ಮಿ ತಾನಾಗಿಯೇ ಬಂದು ನೆಲೆಸುತ್ತಾಳೆ. ಇದು ಕೇವಲ ನಂಬಿಕೆಯಲ್ಲ,
ಇದು ನಿಮ್ಮ ಬದುಕಿನ ಮೇಲೆ ಬೀರುವ ಸಕಾರಾತ್ಮಕ ಪ್ರಭಾವ. ಸ್ನೇಹಿತರೆ, ಈ 5 ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೋಡಿ. ಕೇವಲ 1 ತಿಂಗಳಲ್ಲೇ ನಿಮ್ಮ ಮನೆಯ ವಾತಾವರಣದಲ್ಲಿ ಅದ್ಭುತ ಬದಲಾವಣೆ ಕಾಣುತ್ತೀರಿ. ನಿಮ್ಮ ಕುಟುಂಬದ ಪ್ರೀತಿ ಹೆಚ್ಚಾಗುತ್ತೆ, ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೆಮ್ಮದಿಯಿಂದ ಇರ್ತೀರಿ. D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ ಮೂಲಕ ನಾನು ನಿಮಗೆ ಇಂತಹ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನೀಡುತ್ತಲೇ ಇರುತ್ತೇನೆ. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ನಮ್ಮ ಈ ಪುಟ್ಟ ಕುಟುಂಬ ಬೆಳೆಯಲು ನಿಮ್ಮ ಸಹಕಾರ ಬಹಳ ಮುಖ್ಯ. ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಿರುವ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಆಸಕ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.